ವಿದೇಶದಲ್ಲಿ ಫುರ್ಫಿ ನಗರ್ ಕಾರ್ ವಾಶ್ ಸರ್ವಿಸ್. ನಡಿ ಹೋಗಿ ಕೇಳೋಣ ಅವ್ರನ್ನ. ಸುಖಿಲಾಲ್ ನೀವು? ಅರೆ ಮೋಟು ಪತ್ಲು ಹೇಗಿದ್ದೀರಪ್ಪ? ಅರೆ ನೀವಿಬ್ರು ಇಷ್ಟು ದೂರ ಏನ್ ಬಂದಿದ್ದು? ಅರೆ ಸುಖಿಲಾಲ್, ನಾವಿಲ್ಲಿ ಯುರೋಪ್ ಟೂರ್ ಮಾಡ್ಬೇಕು ಅಂತ ಬಂದಿದ್ದೀವಿ. ಆದ್ರೆ ತಾವ್ ಯಾಕೋ ಟೆನ್ಷನ್ ಅಲ್ಲಿದ್ದೀರಾ, ಯಾಕೆ ಅಂತ? ನಾನು ಗ್ಯಾರೇಜ್ದು ಅರ್ಜೆಂಟ್ ಸಾಮಾನ್ ಖರೀದಿ ಮಾಡೋದಕ್ಕೆ ಬೇರೆ ಊರ್ಗ್ ಹೋಗ್ಬೇಕಾಗಿದೆ. ನಾನು ಇಲ್ದೇ ಇದ್ದಾಗ ನನ್ನ ಗ್ಯಾರೇಜ್ ನ ಯಾರು ನೋಡ್ಕೊಳ್ಳೋದು ಅಂತೇಳಿ ಯೋಚನೆ ಮಾಡಿ ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೆ. ಅಯ್ಯೋ ಇಷ್ಟನ ವಿಷಯ. ನೀವ್ ಅಲ್ಲಿಗೆ ಹೋಗಿ ಇಲ್ಲಿಗೆ ಬರೋವರ್ಗು ನಾನು ಪತ್ಲು ನಿಮ್ ಗ್ಯಾರೇಜ್ ನ ನೋಡ್ಕೋತಾ ಇರ್ತೀವಿ. ಥ್ಯಾಂಕ್ ಯು ಮೋಟು ಪತ್ಲು. ಕಾರ್ದು ಆರ್ಡರ್ ಜಾಸ್ತಿ ಆಗೋಗ್ಬಿಟ್ರೆ ನಂದು ಇನ್ನೊಂದು ಗ್ಯಾರೇಜ್ ಇದೆ ಇದೇ ರೋಡಲ್ಲಿ 1 ಕಿಲೋಮೀಟರ್ ದೂರ, ಅಲ್ಲಿ ಖಾಲಿ ಇದೆ. ಅಲ್ಲಿ ಸುಖಿಲಾಲ್ ಗ್ಯಾರೇಜ್ ಅಂತಾನೆ ಬರ್ದಿದೆ. ಅದನ್ನ ಯೂಸ್ ಮಾಡಿ. ಅದನ್ನ ಲಾಕ್ ಮಾಡಿಲ್ಲ, ಬರೀ ಶಟರ್ ಡೌನ್ ಮಾಡಿದೀನಿ ಅಷ್ಟೇ. ಈ ಟ್ರಕ್ ಅಲ್ಲಿ ಬೇಕಾಗಿರೋ ಸಾಮಾನ್ ಎಲ್ಲಾನು ಇಟ್ಟಿದ್ದೀನಿ. ತಗೊಳ್ಳಿ ಗ್ಯಾರೇಜ್ ದ ಕೀ. ಬಾಯ್. ಪತ್ಲು ಬಾರೋ, ನಾವಿಬ್ರು ಆ ಬಟ್ಟೆ ಹಾಕೊಂಡ್ಬಿಡೋಣ. ಅರೆ ಮೋಟು ಪತ್ಲು, ನೀವು ಲಂಡನ್ ಎಲ್ಲ ಸುತ್ತಾಡಕ್ ಬಂದಿದ್ದೀರೋ ಇಲ್ಲ ಕೆಲಸ ಮಾಡಕ್ ಬಂದಿದ್ದೀರೋ? ಇಲ್ಲ ಬಾಕ್ಸರಣ್ಣ, ಇದು ನಮ್ ಸ್ನೇಹಿತನ ಗರಾಜು. ಹೌದಾ? ಹಾಗಾದ್ರೆ ಒಳ್ಳೇದೇ ಆಯ್ತು ಬಿಡು. ಇದು ನೋಡು, ನನ್ನ ಕಸಿನ್ ಕಾರ್ ಇದೆ. ನಾನು ಇದನ್ನ ಓಡಾಡೋದಕ್ಕೋಸ್ಕರ ಇಸ್ಕೊಂಡಿದೀನಿ. ಸಾಯಂಕಾಲದೊಳಗಡೆ ಇದನ್ನ ವಾಶ್ ಮಾಡಿ ಚಕ ಚಕ ಅಂತ ಮಾಡ್ಬಿಡಿ. ಬದಲು ರೇಟ್ ಹೇಳಿ. ಬಾಕ್ಸರಣ್ಣ, ನಮ್ ಫಸ್ಟ್ ಕಸ್ಟಮರ್ ಆಗಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಹತ್ರ ಕಸ್ಟಮರ್ಸ್ಗೋಸ್ಕರ ಬೇಕಾದಷ್ಟು ಒಳ್ಳೆ ಪ್ಯಾಕೇಜ್ಗಳಿವೆ. ಮೊದಲು ನಾರ್ಮಲ್ ಕಾರ್ ವಾಶ್ ರೇಟು, ಮತ್ತೆ ಲಾಸ್ಟ್ ಪ್ರೀಮಿಯಂ ಪ್ಯಾಕೇಜು. ಏನಿದು? ನನಗೆ ಬೇರೆ ಬೇರೆ ಪ್ಯಾಕೇಜ್ ಹೇಳಿ ತುಂಬಾ ಕನ್ಫ್ಯೂಸ್ ಮಾಡ್ತಾ ಇದೀಯ ನೀನು. ತಗೋ ಇದನ್ನ. ನೀನು ಮೋಟು ಜೊತೆ ಹೋಗ್ಬಾರ್ದು ಅಂತಿದ್ರೆ ನನಗೆ ಕರೆಕ್ಟ್ ಆಗಿ ರೇಟ್ ಹೇಳು, ಏನು ಅಂತ ಬೇಗ ಹೇಳು. ಇಲ್ಲ ಅಂದ್ರೆ ನಿನ್ನೂ ಕೂಡ ಮೋಟು ಹತ್ರನೇ ಕಳಿಸ್ಬಿಡ್ತೀನಿ. 1,000 ರೂಪಾಯಿಗೆ ಕಾರ್ನ 100% ಸಖತ್ತಾಗಿ ರಿಪೇರಿ ಮಾಡ್ಕೊಟ್ಬಿಡ್ತೀವಿ. ಈಗ ಬಂದ್ರಲ್ಲ ವಿಷಯಕ್ಕೆ. ಸಾಯಂಕಾಲದೊಳಗಡೆ ಕಾರ್ನ ಚಮಕ್ ಚಮಕ್ ಅಂತ ಮಾಡಿ ತಂದ್ಬಿಡ್ಬೇಕು. ಮೋಟು ಇವರ ಮೊದಲನೇ ಕಸ್ಟಮರ್ನ ಕೊನೆ ಕಸ್ಟಮರ್ನಾಗಿ ಮಾಡ್ತೀನಿ. ನಂಬರ್ 1. ಬೇಗ ಸರಿ. ನಾನು ಬರ್ತೀನಿ. ಜನಗಳಿಗೆ ಗಾಡಿ ಓಡಿಸಕ್ಕೆ ಬರೋದಿಲ್ಲ ಅನ್ಸುತ್ತೆ ಕಣೋ. ಬೆಳಗ್ಗೆ ಏನೋ ಕರ್ಮ ನಮ್ ಗಾಡಿಗೆ. ಇವತ್ ಬೆಳಗ್ಗೆ ಮಳೆ ಬಿತ್ತಲ್ಲ, ಗಿಡ ಮರಗಳಿಗೆ ಮೆತ್ಕೊಂಡಿದ್ ಮಣ್ಣೆಲ್ಲ ಅಲ್ಲಿಂದ ಬಂದು ಕಾರಕ್ಕೆ ಕೂತ್ಕೊಂಡಿದೆ. ಅದಕ್ಕೆ ನಾವು ಕಾರ್ ಕ್ಲೀನ್ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಕಣ. ಮಟು ಬೇಗ ಕಾರಲ್ಲಿ ಕೂತ್ಕೊಂಡ್ಬಿಡು. ಸುಖಿಲಾಲ್ದು ಇನ್ನೊಂದು ಗ್ಯಾರೇಜ್ ಇದೆಯಲ್ಲ, ಅಲ್ಲಿಗೆ ತಗೊಂಡೋಗೋಣ ಕಣ. ಓಕೆ ಬರೋ. ಇವಾಗ ನೋಡಿ ನನ್ನ ಕೆಮಿಕಲ್ ಗನ್ನ ಕಮಾಲ್. ಸಿಕ್ಕಾಕೊಂಡ್ಬಿಟ್ಟೆ ಕಾಡ ಬಾ. ಅರೆ ಏನಾಗ್ತದೆ ಇಲ್ಲಿ?
ಯಾರು ನಗ್ತಾ ಇರೋದು? ಬರ ಹೋಗಿ ನೋಡೋಣ. ನಿಮ್ಮನ್ನ ತಗ್ಲಾಕ್ತೇವೆ, ನಂಗೆ ಸಂತೋಷ ಆಯ್ತು. ಓ, ಇದಕ್ಕೆ ನಮ್ ಕೆಲಸ ಎಲ್ಲ ಹಾಳಾಗೋಗ್ತಿತ್ತು ಕಣೋ. ಆ ಜಾನಿಗೆ ಮಾತ್ರ ನಾ ಖಂಡಿತ ಬಿಡೋದೇ ಇಲ್ಲ. ಮೋಟು, ಈ ಟೈಮ್ನಲ್ಲಿ ಜಾನ್ನ ಹಿಡ್ಕೊಳಕ್ಕಿಂತ ಮುಂಚೆ ನಮ್ ಬಾಕ್ಸರ್ ಕಾರ್ನ ವಾಶ್ ಮಾಡ್ಬೇಕು ಕಣೋ ನಾವು. ಬಾರೋ, ನಾವ್ ಎಂತ ಜಾಗಕ್ಕೆ ಹೋಗ್ಬೇಕು ಗೊತ್ತೇನೋ? ಜಾನ್ ಆ ಜಾಗಕ್ಕೆ ಬರ್ಲೇಬಾರ್ದು ಅಂತ ಜಾಗಕ್ಕೆ ಹೋಗ್ಬೇಕು. ಬಾ ಹೋಗೋಣ. ನಡಿ. ಮಾಸ್ ಬೇಗ ಹೋಗಿ, ಮೋಟು ಪತ್ಲು ಹೋಗ್ತಾ ಇದ್ದಾರೆ. ಬಾಬಾ ಓಡ್ಕೊಂಡು ಎಲ್ಲಿಗೆ ಹೋಗ್ತಾರ? ಪತ್ತು, ಬಾಕ್ಸರ ನನ್ ಫೋನ್ ಕಣೋ. ವೆಲ್ಕಮ್ ಟು ಫುರ್ಫುರಿ ನಗರ್ ಕಾರ್ ವಾಶ್ ಸರ್ವಿಸ್. ಫಾರ್ ಕಾರ್ ವಾಶ್ +1, ಫಾರ್ ಬೈಕ್ ವಾಶ್ +2, ಫಾರ್ ಬಸ್ ವಾಶ್ +3. ಥ್ಯಾಂಕ್ ಯು. ಓಯ್, ಸುಮ್ನೆ ಇರ್ರಿ. ಕಾರ್ ವಾಶ್ ಆಯ್ತೋ ಇಲ್ವೋ ಹೇಳು. ಓಯ್, ಮಟು, ಬೇಗ ಬೇಗ ಕಣೋ. ಬಾಬಾ ಜಾನ್ ಆಗ್ತಿರಡಾನ್. ನನ್ನ ಬ್ರಿಲಿಯಂಟ್ ಬುರ್ಡೆ ಐಡಿಯಾದಿಂದ ತಪ್ಪಿಸ್ಕೊಳ್ಳೋದು ಯಾರಿಂದ ಸಾಧ್ಯ ಆಗುತ್ತೆ? ಅಲ್ಲ ಬಾಕ್ಸರಣ್ಣ, ಮೋಟು ಬದಲು ನಿಮ್ಮ ಕಾರ್ ತಗೊಂಡು ಹೌದಾ? ಈಗಲೇ ನೋಡ್ತೀನಿ. ಪತ್ಲು, ಬಾಕ್ಸರಣ ಈಗ ಇಲ್ಲಿ ಬಂದು ಅವ್ರ ಕಾರು ಇಷ್ಟೊಂದು ಹೊಳಿತಾ ಇರೋದನ್ನ ನೋಡ್ಬಿಟ್ಟ ಅಂತಂದ್ರೆ ನಮ್ಗೆ ದುಡ್ಡಿನ ಜೊತೆಗೆ ಶಬಾಷ್ಗಿರಿನೂ ಕೊಡ್ತಾರೆ ಕಣೋ. ಅರೆ, ಇದೇ ಹಿಂಗಾಗ್ಬಿಡ್ತು ಕತ್ತೆ. ಎಲ್ಲಿದ್ಯಾ? ಅರೆ, ಇದೇ ಗಡಗಡ ಅಂತ ಶಬ್ದ ಬರ್ತಾ ಇದೆಯಲ್ಲ ಬಾವು. ಅರೆ ಮೋಟು ಪತ್ಲು, ಬೆಳಗ್ಗೆಯಿಂದ ಸಾಯಂಕಾಲ ಆಯ್ತಾ ಬಂತು, ನನ್ ಕಾರ್ ವಾಶ್ ಆಗಿದ್ಯೋ ಇಲ್ವೋ? ಏಯ್, ಬಾಕ್ಸರಣ, ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಹಿಡಿತಲ್ಲಣ್ಣ ಅಲ್ವಾ? ಇಲ್ಲಿ ನೋಡಿ, ನಿಮ್ ಕಾರ್ ರೆಡಿ ಆಗಿದೆ. ಹೆಂಗ್ ಹೊಳಿತಾ ಇದೆ ಅಂತ ಹೇಳಿದ್ರೆ ನೀವು ನಿಮ್ ಕಾರ್ ಅಂತ ಕಂಡಿಡಕ್ ಸಾಧ್ಯನೇ ಇಲ್ಲ ಅಣ್ಣ. ಎಲ್ಲಿದೆ ನನ್ ಕಾರು? ಎಲ್ಲಿದೆ? ಏಯ್, ನನ್ ಕಾರ್ ಎಲ್ಲೋ ಇದೆ ಹೇಳ್ರೋ. ಅಯ್ಯೋ, ಇಲ್ಲ ಕಣ. ಅರೆ, ಏನಾಯ್ತಪ್ಪ ಪತ್ಲು? ಅಲ್ಲಿ ಬರ ಹೊಡಗೋಣ. ಮೋಟು ಪತ್ಲು, ನಿಜವಾಗ್ಲೂ ನಾನು ನನ್ನ ಕಾರ್ನ ಕಂಡಿಡಿಯಕ್ಕೆ ಆಗ್ತಾ ಇಲ್ಲ. ಆದ್ರೆ ಇವತ್ತಿಂದ ನೀವಿಬ್ರು ನಿಮ್ಮ ಒಬ್ರನ್ನೊಬ್ರನ್ನ ಗುರ್ತಿಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಾಕ್ಸರಣ, ಇದೆಲ್ಲ ಜಾನ್ದ ಕೆಲಸ ಅಣ್ಣ. ನನ್ನ ಕಾರ್ನ ಪೂರ್ತಿ ಸ್ಕ್ರಾಪ್ ಮಾಡಾಕ್ಬಿಟ್ರಲ್ಲ. ತಗೊಳ್ಳಿ ಇದನ್ನ. ತಗೋ ಇದನ್ನ. ನಾನು ಈಗಲೇ ಡಾಕ್ಟರ್ ಜಟ್ಕಾಗೆ ಫೋನ್ ಮಾಡ್ತೀನಿರಾ. ಡಾಕ್ಟ್ರಣ್ಣ, ನಮ್ ಕಾರ್ ವಾಶ್ ಏನು ಅಂತ. ಅಯ್ಯೋ ನನ್ ಗೆಳೆಯ, ಚಿಂತೆ ಮಾಡ್ಬೇಡ ಗೆಳೆಯ, ನಾ ಈಗ್ಲೇ ಬರ್ತೀವಿ, ಸ್ವಲ್ಪ ವೆಯ್ಟ್ ಮಾಡಯ್ಯ. ಓಯ್, ಓ ನನ್ ಗೆಳೆಯ ಬಾಕ್ಸರಣ, ಏನಯ್ಯ ಸ್ವಲ್ಪ ಸೈಲೆಂಟ್ ಆಗಿರಯ್ಯ, ತಣ್ಣಗಿರಯ್ಯ. ಹೋಗಿ ಯಾಕೆ ಪೇಷಂಟ್ ಮೇಲಾಳೆ. ನನ್ನ ಹೊಸ ಗ್ಯಾಜೆಟ್ ಇದೆ, ನಿನ್ ಕಾರು ಹೊಸದಾಗಿ ಹೊಳಿತಾ ಇರುತ್ತೆ ನೋಡಿಯ ಈಗ. ಸೂಪರ್. ಬಾಕ್ಸರಣ, ನಿಮ್ ಕಾರು ಚಕ್ಕ ಅಂತ ಹೊಳಿತಾ ಇದೆ ನೋಡಿ. ಅದಕ್ಕೆ ಫೀಸು 1,000 ರೂಪಾಯಿ ಆಗುತ್ತೆ ಅಣ್ಣ. ಏನ್ ಹೇಳ್ದೆ ನೀನು? ಇಲ್ಲ, ನಾನ್ ಏನ್ ಹೇಳ್ತಿದ್ದೆ ಅಂದ್ರೆ, ನೀವು 1,000 ರೂಪಾಯಿನ ಕೊಡೋದ್ ಬೇಡ ಅಂತ ಹೇಳ್ದೆ ಅಲ್ಲ. ಅಕ್ಕಪಕ್ಕದಲ್ಲಿ ಇರೋ ಹತ್ರ ನಾವ್ ಹೆಂಗಣ್ಣ ದುಡ್ಡು ಕೇಳಕ್ಕಾಗುತ್ತೆ ಹೇಳಿ? ಅಲ್ಲೋಡಿ, ಜಾನ್ ಚೇಲೆಗಳ ಜೊತೆ ಓಡೋಗ್ತಾ ಇದ್ದಾನೆ. ಎಸ್ಕೇಪ್ ಆಗ್ರೆ. ಅರೆ, ನೀ ಎಲ್ಲಿಗೆ ಓಡೋಗ್ಯಪ್ಪ? ಈಗ ನಿನ್ನೂ ಚೆನ್ನಾಗಿ ವಾಶ್ ಮಾಡ್ಬೇಕಲ್ಲ ನಾವು. ಇರು. ಇಲ್ಲ
ಬಾಸ್ ನೀವು ಹೇಗ್ ಬೆಳ್ಳಗ್ ಕಾಣಿಸ್ತಾ ಇದ್ದೀರಾ ಅಂತಂದ್ರೆ ಇನ್ನು 1 ವರ್ಷದವರೆಗೂ ನೀವು ಸ್ನಾನನೇ ಮಾಡಬೇಕಾಗಿಲ್ಲ. ಅರೆ ಬಾಯ್ ಮುಚ್ಚ್ರೋ ಮತ್ತೆ ಓಡೋಗ್ರ ಇಲ್ಲಿಂದ. ಜಾನ್ ಎಲ್ಲಿಗೆ ಓಡಕ್ಕಾದ್ಯಾ? ಸ್ವಲ್ಪ ಡಿಸ್ಕೌಂಟ್ ಬಾಕಿ ಇದೆ ಇರಯ್ಯ. ಸಿಂಗಲ್ ಸರ್ ನಮ್ಮನ್ನ ಕಾಪಾಡಿ. Watch India's largest kids library only on Jio Hotstar. Download the app now.